ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್. ಮುದ್ದು ಸೊಸೆ ಹಿಂದಿನ ಸಂಚಿಕೆ 30ನೇ ತಾರೀಕಿಂದು ಇಲ್ಲೇನಾಗತ್ತಪ್ಪ ಅಂದರೆ ಅಮ್ಮಮ್ಮನ ಮುಂದೆ ಎಲ್ಲರೂ ಕೂತ್ಕೊಂಡು ಅಳ್ತಾ ಇರ್ತಾರೆ. ಈ ಸಾವಿತ್ರಿ ಬಂದು ಅವ್ವ ಹೋದ ವಾರ ತಾನೇ ಏನಂತಿ ಮದುವೆ ಮಾಡಿಸ್ತೀನಿ ಕಣೆ ಶಿವರಾಮಂಗೆ ಹೇಳ್ಬಿಟ್ಟು ಒಂದಲ್ಲವ್ವ, ಈ ವಾರ ಇಲ್ದಂಗೆ ಹೋಗ್ಬಿಟ್ಟಲ್ಲವ್ವ, ಅದೆಷ್ಟೇ ಕಸಾಗ್ಲಿ ಕಣೆ ಒಳ್ಳೆ ಕಡೆ ಸಂಬಂಧ ನೋಡಿ ಮದುವೆ ಮಾಡಿಸ್ತೀನಿ ಅಂದಲ್ಲವ್ವ, ನೀನು ಏನಂತಿ ಮದುವೆ ನೋಡ್ದಲ್ಲೇ ಹೋಗ್ಬಿಟ್ಟಲ್ಲವ್ವ ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಿರ್ತಾಳೆ. ಅಷ್ಟರಲ್ಲಿ ಚಿತ್ರ ಮತ್ತು ಈಶ್ವರಿ ಗೊತ್ತಿರ್ತಾರಲ್ಲ, ಅವಾಗ ಚಿತ್ರ ಅವ್ವ ಏನವ್ವ ಇದು ಇವತ್ತು ಏನೇನೋ ಹೇಳ್ತಾ ಐತೆ ಅಂದಾಗ, ಹ್ಞೂ ಕಣೆ ಹೇಳ್ತಾಳೆ, ನಾನು ಕೇಳಿಸ್ಕೊತಾ ಇದ್ದೀನಿ ಅಂದಾಗ, ಅಲ್ಲ ಕಣವ್ವ ಇರೋ ಬರೋದೆಲ್ಲ ಇವ್ರಿಗೆ ಮಾಡಿಬಿಟ್ರೆ ನಮ್ಗೇನೋ ಉಳ್ದಾತು, ಏನಾರ ಪ್ಲ್ಯಾನ್ ಮಾಡವ ಅಂತ ಅಂದ್ಬಿಟ್ಟು ಚಿತ್ರ ಈಶ್ವರಿಗೆ ಹೇಳ್ತಾಳೆ. ಹ್ಞೂ ಕಣೆ ನಾನು ಅದೇ ಯೋಚನೆ ಮಾಡ್ತಾ ಇದ್ದೀನಿ, ನೀನು ಹೇಳ್ತಿರೋದು ಇಟ್ವೆಯ ಇರು ನಾನು ಏನಾರು ಪ್ಲ್ಯಾನ್ ಮಾಡ್ತೀನಿ ಅಂತ ಈಶ್ವರಿ ಹೊಡೋಯ್ತಾಳೆ. ಹೊಡಬಿಟ್ಟು ಅತ್ತೆ ನಾನು ಬಿಟ್ಬಿಟ್ಟು ಹೊಂಟೋದ್ರಲ್ಲ ಅತ್ತೆ, ನೆನ್ನೆ ರಾತ್ರಿ ಸರೋತ್ತಕ ನನ್ನ ಜೊತೆ ಮಾತಾಡ್ಕೊಂಡು ಕೂತಿದ್ರಲ್ಲ ಅತ್ತೆ, ನಿನ್ಗೇನಾರ ಮಾಡ್ಬೇಕು ಕಣೆ ಮೋಹನ, ನಿನ್ನ ಜೊತೆ ಮಾತಾಡಬೇಕು ಅಂದ್ರಲ್ಲ ಅತ್ತೆ, ಯೋನು ಅಂತ ಹೇಳ್ದಲ್ಲೇ ಹೊಂಟ್ಬಿಟ್ರಲ್ಲ ಅತ್ತೆ, 50 ತೊಲ ಬಂಗಾರ ಅದೇ 5 ತೊಲ ಮೋಹನಂಗೆ ಕೊಡು, ಇನ್ನು 5 ತೊಲ ನಿನ್ನ ಮಗಳಿಗೆ ಜೀವನದಲ್ಲಿ ಸಾನೆ ಕಷ್ಟ ಆಗದೆ ನಿನ್ನ ಮಗಳಿಗೆ ಕೊಡು, ಮಿಕ್ಕಿದೆಲ್ಲ ನೀನೇ ಮಾಡಿಕೊ ಅಂತ ಹೇಳ್ದ್ರಲ್ಲ ಅತ್ತೆ ಅಂತ ಅಂದ್ಬಿಟ್ಟು ಈಶ್ವರಿ ಹೇಳ್ತಾಳೆ. ಈ ಕಡೆ ಸಾವಿತ್ರಿ ಅವ್ವ 1 ಕೋಟಿ ವರದಕ್ಷಿಣೆ ಕೊಟ್ಟು ಮಂಡ್ಯದಲ್ಲಿ ಬಂಗ್ಲೆ ಕೊಟ್ಟು ನಿನ್ನ ಮಗಳಿಗೆ ದೂರಾಗಿ ಮದುವೆ ಮಾಡಿಸ್ತೀನಿ ಶಿವರಾಮಂಗೆ ಹೇಳಿ ಅಂದಲ್ಲವ್ವ, ಈಗ ಅಣ್ಣಂಗೆ ನಾನು ಹೇಳೋರು ನಂಬ್ತಾನೇನವ್ವ, ಬಾರವ ಬಂದು ಹೇಳು, ಬಾರವ ಬಂದು ಹೇಳು ನೀನು ಅಂತ ಸಾವಿತ್ರಿ ಹೇಳ್ತಿರ್ತಾರೆ. ಈಶ್ವರಿ ಏನು ಕಮ್ಮಿ, ಈಶ್ವರಿ ಏನೋ ನಿನ್ನ ಮಗ ಗೊತ್ತಿಲ್ದಲ್ಲೇ ತಪ್ಪು ಮಾಡ್ಬಿಟ್ಟು ಕೆಟ್ಬಿಟ್ಟ ಕಣೆ, 200 ಎಕರೆ ಜಮೀನ ನಿನ್ನ ಮಗನ ಹೆಸ್ರಿಗೆ ಬರ್ಸ್ಕೊಡ್ತೀನಿ ಕಣೆ, ಇನ್ನು ಮುಂದಕ್ಕಾದ್ರೂ ಅವ್ನು ಒಳ್ಳೆಯವನಾಗಿ ಬದುಕಲಿ ಕಣೆ, ಅವನು ಸಂದಾಕಿರ್ಬೇಕಲ್ವೇನೆ ನನ್ನ ಮೊಮ್ಮಗ ಅಂತ ಹೇಳಿದ್ರಲ್ಲ ಅತ್ತೆ ನೀವು, ಈಗ ನನ್ನ ಮಾತು ಭಾವ ಕೇಳಾರ ಅತ್ತೆ, ನೀವು ಹೇಳಿದ್ರ ಅಂತ ಹೇಳೋರು ನಾನು ನಂಬ್ತಾರ ಅತ್ತೆ ಭಾವ ಅಂತ ಈಶ್ವರಿ ಅಂತಾಳೆ. ಆವಾಗ ಸಾವಿತ್ರಿ ಅವ್ವ ಬಾರೆ ಅಣ್ಣಂಗೆ ಬಂದು ಹೇಳು ಬಾರೆ, ಇನ್ನಂತಿನ ಮದುವೆ ಮಾಡಿಸು ಬಾರೆ ಅವ್ವ, ಬಾರೆ ಅವ್ವ ಎದ್ದು ಬಾರೆ ಅಂತ ಸಾವಿತ್ರಿ ಹೇಳ್ತಿರ್ತಾರೆ. ಆಮೇಲೆ ಈಶ್ವರಿ ಚಿತ್ರಂಗೆ ಸನ್ನೆ ಮಾಡ್ತಾರೆ ಬಾಬಾ ಅಂತ ಅಂದ್ಬಿಟ್ಟು ಚಿತ್ರ ಹೊಡ್ಬಂದು ಅಮ್ಮಮ್ಮ ಎದ್ದೇಳು ಅಮ್ಮಮ್ಮ, ಅಮ್ಮಮ್ಮ ಎದ್ದೇಳು ಅಮ್ಮಮ್ಮ, ನಿನ್ನ ಜೀವನ ಹಿಂಗೆ ಆಗೋಯ್ತು ಕಣೆ, ನಿನ್ನ ಜೀವನ ಸರ್ ಮಾಡಲೇಬೇಕು ನಾನು ಅಂತ ಅಂದ್ಬಿಟ್ಟು ಹೇಳ್ತಿದ್ದಲ್ಲ ಅಮ್ಮಮ್ಮ, ಇವಾಗ ನಾನು ಬಿಟ್ಟು ಹೊಂಟೋದಲ್ಲ, ಎದ್ದೇಳು ಅಮ್ಮಮ್ಮ, ಎದ್ದೇಳು ಅಮ್ಮಮ್ಮ ಚಿತ್ರ ಹೇಳ್ತಿರ್ತಾಳೆ. ಈ ಸಾವಿತ್ರಿ ವಿನಂತಿನ ಸನ್ನೆ ಮಾಡಿ ಕರಿತಾಳೆ. ವಿನಂತಿ ಹೊಡ್ಬಿಡ್ತಾಳೆ, ಅಮ್ಮಮ್ಮ ಈ ಎದ್ದೇಳು ಅಮ್ಮಮ್ಮ, ನಾನು ಮದುವೆ ನೋಡ್ದಲ್ಲೇ ಹೋಗ್ಬೇಡ, ಎದ್ದೇಳು ಅಮ್ಮಮ್ಮ, ನೀನು ಮದುವೆ ಮಾಡಿಸ್ತೀನಿ ಕಣೆ, ನೀನು ಮದುವೆ ಮಾಡಿಸ್ತೀನಿ ಕಣೆ, ನೀನು ಮದುವೆ ನೋಡ್ಕೊಂಡೇ ಹೋಗೋದು ಅಂದಲ್ಲ, ಎದ್ದೇಳು ಅಮ್ಮಮ್ಮ, ನನ್ನ ಮದುವೆ ಮಾಡಿಸು ಬಾ ಅಮ್ಮಮ್ಮ ಅಂತ ಅಂದ್ಬಿಟ್ಟು ವಿನಂತಿ ಎಲ್ಲ ಕೂತ್ಕೊಂಡು ಅಲ್ಲಿ ನಾಟಕದವಳು ಅಳ್ತಿರ್ತಾರೆ. ಆವಾಗ ಅಜ್ಜಿ ಎಲ್ಲ ಕಳ್ರ ನಾನು ಯಾವಾಗ ಹೇಳ್ದೆ, ಆಹಾ ಇದೇ ಅಲ್ವ ಹೇಳೋದು, ಜನ ಸತ್ಯಣಕ್ಕೂ ಬಿಡೋಕ್ಕಿಲ್ಲ ಅಂತ, ನೀವು ಸತ್ತಿರೋಣ ಮುಂದೆ ಈ ಥರ ಎಲ್ಲ ಸುಳ್ಳು ಹೇಳ್ತಿದ್ದೀರಲ್ರೇ, ಅಬ್ಬಬ್ಬಾ ಏನಾರು ಇದ್ದೀರೇ ನೀವು, ನಾನು ಯಾವಾಗ ನಿಮ್ಗೆ ಇದೆಲ್ಲ ಬಂದು ಹೇಳ್ದೆ, ನನ್ನ ಮಗನಿಗೆ ಹಿಂಗೆಲ್ಲ ಮಾಡ್ತಿದ್ದೀರ ನೀವು ಅಂತ ಅಂದ್ಬಿಟ್ಟು ಅಜ್ಜಿ ಅನ್ಕೊಂಡು, ಅದಕ್ಕೆ ಕಂಡ್ರು ಹೇಳಿರೋದು ಹಿರೀಕರು, ನೂಲ್ನಂತೆ ಸೀರೆ ತಾಯಿಯಂತೆ ಮಕ್ಕಳು ಅಂತ ನಿಮ್ಮ ನೋಡೇ ಮಾಡಿರೋದು ಕಣ್ರೆ ಅಂತ ಅಂದ್ಬಿಟ್ಟು ಅಜ್ಜಿ ಅನ್ಕೊಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅಜ್ಜಿ ಕ್ವಾಟ್ಲೆಗೆ ಸನ್ನೆ ಮಾಡ್ತಾರೆ. ಕ್ವಾಟ್ಲೆ ಅಮ್ಮಮ್ಮ ಯಾಕಮ್ಮಮ್ಮ ಹಿಂಗೆ ಮಾಡಿಬಿಟ್ಟೆ ನಮ್ಮನ್ನು ಬಿಟ್ಟು ಹೊಂಟೋದಲ್ಲ ಅಮ್ಮಮ್ಮ ಅಂತ ಟವಲ್ ಅಡ್ಡಾಡ್ಕೊಂಡು, ಏನಮ್ಮಮ್ಮ ಅಂದಾಗ, ಅಲ್ಲ ಕಂಡ್ರಲ್ಲ ಇವ್ರು ನೋಡು ನನ್ನ ಕಾಳು ಹಿಡ್ದು ಆ ಕಡೆ ಒಬ್ಳು ಈ ಕಡೆ ಒಬ್ಳು ಎಳ್ತಾ ಬಿದ್ದವ್ರೆ, ನಂಗೆ ಸುಸ್ತಾಯ್ತದೆ ಕಣ್ಲು, ಇವ್ರು ಎಳೆಯ ಇದಕ್ಕೇನೆ ನಾನು ಇಲ್ಲಿ ತಲೆ ಸುತ್ತ ಕೂತ್ಕೊಬಿಡ್ತೀನೋ ನಂಗೆ ಆಯ್ತೈತೆ, ಮೊದಲು ಇವ್ರನ್ನ ಆ ಕಡೆಗೆ ಸಾಕಾಕ್ಲಾ ಏನಾರ ಮಾಡಿ ಅಂತ ಅಂದ್ಬಿಟ್ಟು ಕ್ವಾಟ್ಲೆಗೆ ಅಮ್ಮಮ್ಮ ಹೇಳ್ತಾರೆ. ಆವಾಗ ಕ್ವಾಟ್ಲೆ ಆಯಿತು ಅಂತ ಅಂದ್ಬಿಟ್ಟು, ಅತ್ತೆ ಚಿಕ್ಕವ್ವ ಎದೊಳಿ, ನೀವು ಹೇಳಿದ ತಕ್ಷಣ ಅಮ್ಮಮ್ಮ ಏನು ಮಾಡ್ದಂಗಿರಲ್ಲ, ನಿಮ್ಮ ಆಸೆ ಎಲ್ಲ ನೆರವೇರ್ತದ ಕಣ್, ಎದಳಿ ಚಿಕ್ಕತ್ತೆ, ಎದಳಿ ಚಿಕ್ಕವ್ವ, ಅಮ್ಮಮ್ಮ ಕೊಟ್ರಂಗೆ ನಿಮ್ಮ ಆಸೆ ಎಲ್ಲ ಪೂರೈಸ್ತದೆ, ಎದ್ದು ಬನ್ನಿ ಚಿಕ್ಕವ್ವ, ಎದ್ದು ಬನ್ನಿ ಅತ್ತೆ ಅಂದ್ಬಿಟ್ಟು ಸಾವಿತ್ರಿ ವಿನಂತಿ ಚಿತ್ರ ಈಶ್ವರನೆಲ್ಲ ಕರ್ಕೊಂಡೋಗಿ ಕ್ವಾಟ್ಲೆ ಕಡೆ ಕೂರಿಸ್ತಾರೆ. ಆಮೇಲೆ ಸರಿಮುಟ್ಟು ಎಲ್ಲ ಹತ್ಕೊಂಡು ನಿಂತಿರ್ತಾರೆ. ಚಂಪಂಗೆ ಡೌಟ್ ಬರ್ತದೆ, ಇದು ಯಾಕೆ ಕ್ವಾಟ್ಲೆ ಅಣ್ಣ ಹೋಗೋಗಿ ಅಮ್ಮಮ್ಮನ ಮಕ್ತದ್ರ ಟವಲ್ ಇಕ್ಕೊಂಡು, ಅಮ್ಮಮ್ಮನ ಹತ್ರ ಮಕ್ತಲ್ಲಿ ಟವಲ್ ಇಕ್ಕೊಂಡು ಏನೋ ಮಾಡ್ತಾನಲ್ಲ ಯಾಕೆ ಅಂದಾಗ, ತಿರ್ಗಾ ಕ್ವಾಟ್ಲೆ ಟವಲ್ ಬೀಸ್ತಿರೋದು ಗೊತ್ತಾಯ್ತದೆ. ಅವಾಗ ಓ ಅಮ್ಮಮ್ಮನ ಹತ್ರ ಗಾಳಿ ಬೀಸ್ತಾನೆ ಕ್ವಾಟ್ಲೆ ಅಣ್ಣ ಅಲ್ವಾ ಅಂತ ಚಂಪ ಸುಮ್ಮನೆ ಆಯ್ತಾಳೆ. ಅವಾಗ ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಅಮ್ಮಮ್ಮ ತಿರ್ಗಾ ಎಲ್ಲ ಹತ್ಕೊಂಡು ಕೂತಿರ್ತಾರೆ. ಕ್ವಾಟ್ಲೆ ಅಮ್ಮಮ್ಮನ ಮಕ್ಕಳಿಗೆ ಟವಲ್ ಹಿಡ್ದು, ನಾನು ಕರೀಲೇ ಇಲ್ವಲ್ಲ ಕ್ವಾಟ್ಲೆ ನಿನಗೆ ಅಂದಾಗ, ಅಲ್ಲಕ್ಕಾಗಿ ಮುದುಕಿ ನೀನು ಯಾವ ಗ್ಯಾಪಲ್ಲಿ ಇವ್ರಿಗೆಲ್ಲ ಮಾತು ಕೊಟ್ಟಿದ್ದೀಯ ನೀನು, ಇವರೆಲ್ಲ ಹೇಳ್ತವ್ರಲ್ಲ ಅಂದಾಗ, ನಾನು ಯಾವಾಗಲೂ ಮಾತು ಕೊಟ್ಟೆ ಅಂತ ಅಂದ್ಬಿಟ್ಟು ಅಜ್ಜಿ ಹೇಳ್ತಾರೆ. ಮತ್ತು ಹೇಳ್ತವ್ರಲ್ಲ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂದಾಗ, ಲೋ ಇದೇ ನಾನು ಸಂಪಾದನೆ ಮಾಡಿದ ಆಸ್ತಿನೋ ನನ್ನ ಗಂಡ ಸಂಪಾದನೆ ಮಾಡಿದ ಆಸ್ತಿನೇನೋ, ನನ್ನ ಮಗ ಶಿವರಾಮ ಕಷ್ಟಪಟ್ಟು ಸಂಪಾದನೆ ಮಾಡಿರೋ ಆಸ್ತಿ, ಈ ಆಸ್ತಿಗೆ ಇವ್ರಿಗೆ ಹೆಂಗ್ರಲ್ಲ ಎಲ್ಲ ಕೊಡಲಿ ಅಂತ ಅಜ್ಜಿ ಅಂದಾಗ, ಮತ್ತು ಇವರೆಲ್ಲ ಹೇಳ್ತಾ ಇರೋದು ಎಲ್ಲ ಸುಳ್ಳು ಕಣ್ಲಾ, ಇವ್ರೂರು ಹೇಳ್ತಾವ್ರೆ, ನಾನು ಏನು ಹೇಳಿಲ್ಲ ಅವ್ರಿಗೆ ಅಂತ ಅಜ್ಜಿ ಅಂತದೆ. ಹೌದಾ
ಸರಿ ನಾನು ಮಾಡ್ತೀನಿ ಸುಮ್ಕಿರಿ ಅವ್ರಿಗೆ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂದ್ಬಿಟ್ಟು, ಅತ್ತೆ ಚಿಕ್ಕವ್ವ ಸಮಾಧಾನ ಮಾಡ್ಕೊಳ್ಳಿ, ನೀವೇನೇನು ಅನ್ಕೊಂಡಿದ್ದೀರೋ ಎಲ್ಲ ಆಯ್ತದೆ ಕಣ ಸುಮ್ಕಿರಿ, ಅಮ್ಮಮ್ಮ ಹೇಳ್ದಂಗೆ ಎಲ್ಲ ಆಯ್ತದೆ, ಮುಂದಕ್ಕೆ ಎಲ್ಲ ಆಯ್ತದೆ ಕಣ ಸುಮ್ಕಿರಿ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಅಂತಲೇ ಎಲ್ಲ ಸುಮ್ಮನೆ ಆಯ್ತಾರೆ. ಆಮೇಲೆ ಏನಾಗುತ್ತೆ, ಅಜ್ಜಿ ಮತ್ತೆ ಕ್ವಾಟ್ಲೆಗೆ ಸೊನ್ನೆ ಮಾಡ್ತಾರೆ. ಸೊನ್ನೆ ಮಾಡಿದ ತಕ್ಷಣ, ಅಯ್ಯೋ ಕಾಗೆ ಮುತ್ಕಿ ಹ್ಞೂ ನಿಂದು ಈ ಕಾರಿಚೂಲು ನಿನ್ಗೆ ಗೊತ್ತಾಗಕ್ಕಿಲ್ವ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅಂದಾಗ, ಅಲ್ಲ ನನಗೆ ಕಾಗೆ ಮುತ್ಕಿ ಅಂದ್ಬಿಟ್ಟ ನೀನು, ಇರ್ಲಿ ಕಣ್ಲಾ ಇದೆಲ್ಲ ಸರೋಗ್ಲಿ, ನಿಂಗೆ ಒಂದು ಕೈ ನೋಡ್ಕೊತೀನಿ ಕಣ್ಲಾ ಅಂದಾಗ, ಸರಿ ಓನಿ ಓಳಿ ಮೂಗ ಅಂತ ಕ್ವಾಟ್ಲೆ ಅಂತಾನೆ, ನಾನು ನಿನ್ನ ಜೊತೆ ಕೈ ದೊಡ್ಸ್ಬಿಟ್ಟು ತಪ್ಪು ಮಾಡಿಬಿಟ್ಟೆ, ಏನು ಹೇಳು ಅಂದಾಗ, ಕ್ವಾಟ್ಲೆ ಸಾನೇ ಸುಸ್ತಾಯ್ತದೆ ಕಣ್ಲಾ, ಆವಾಗಲಿಂದ ಹಿಂಗೆ ಕುಂತೀವಿ, ಸಾನೇ ಸುಸ್ತಾಯ್ತದೆ, ತಲೆ ಸುತ್ತಂಗೆ ಆಯ್ತದೆ ಕಣ್ಲಾ ಅಂದಾಗ, ಅದಕ್ಕೇನು ಇವಾಗ ಏನಾರು ತಿನ್ನೋಕೆ ತಂದ್ಕೊಡ್ಬೇಕೇ ಅಂದಾಗ, ಬೇಡ ಕಣ್ಲಾ ಕುಡಿಯೋಕೆ ಏನಾರು ಹೊಸಿ ತಂದ್ಕೊಡ್ಲಾ ಅಂದಾಗ, ಅಮ್ಮಮ್ಮ ಅಂದಾಗ, ಏನಾರು ಕುಡಿಯೋಕೆ ಹೊಸಿ ತಂದ್ಕೊಡ್ಲಾ, ಇಲ್ಲ ತಲೆ ಸುತ್ತ ಬಿದ್ದೋಗ್ಬಿಡ್ತೀನಿ ಕಣ್ಲಾ ಇಲ್ಲೇ ನಾನು, ನನ್ನ ಕೈಯಲ್ಲಿ ಆಯ್ತಾ ಇಲ್ಲ ಕಣ್ಲಾ ಕ್ವಾಟ್ಲೆ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಹೇಳ್ತಾರೆ. ಸರಿ ಆಯ್ತಿರು, ಏನೋ ವ್ಯವಸ್ಥೆ ಮಾಡ್ಕೊ ಬರ್ತೀನಿ ಸೀರು ಅಂತ ಹೇಳ್ಬಿಟ್ಟು ಕ್ವಾಟ್ಲೆ ಅಲ್ಲಿಂದ ಅಮ್ಮಮ್ಮ ಅಂತ ಅಂದ್ಬಿಟ್ಟು ಟವಲಲ್ಲಿ ಗಾಳಿ ಬೀಸೋರಂಗೆ ಬೀಸ್ಬಿಟ್ಟು ಅಲ್ಲಿಂದ ಹೊಂಟ್ಬಿಡ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಏನಾಯ್ತು, ಎಲ್ಲರೂ ಬಂದು ಅಜ್ಜಮ್ಮನ ನೋಡ್ತಾ ಇರ್ತಾರೆ. ಚೆಲುವರಾಜವರು, ರತ್ನಮ್ಮವರು, ಸರು 3 ಜನನೂ ಬರ್ತಾರೆ. ಅವಾಗ ಅವರೆಲ್ಲ ಒಳಗೆ ಬರ್ತಿದ್ದಂಗೆ ಸಾವಿತ್ರಿದು ಬಂದು, ಅಲ್ಲೇ ನಿಂತ್ಕ, ನೀನು ಯಾರು ಕರೆದಿದ್ದು ಬಾ ಅಂತ, ಯಾಕೆ ಬಂದೆ ನೀನು ಇಲ್ಲಿಗೆ, ಯಾವ ಮುಖ ಇಟ್ಕೊ ಬಂದಿದ್ದೀನಿ ನೀನು, ನಮ್ಮ ಅಣ್ಣಂಗೆ ಅಷ್ಟೆಲ್ಲ ಮೋಸ ಮಾಡಿ ಅನ್ಯಾಯ ಮಾಡಿ ನಮ್ಮ ಅಣ್ಣನ ಹೆಸರು ಹೇಳ್ಕೊಂಡು ದುಡ್ಡೆಲ್ಲ ತಗೊಂಡು ಅನ್ಯಾಯ ಮಾಡಿ ಇವಾಗ ಬಂದಿದ್ದೆ ತಿರ್ಗಾ ಇಲ್ಲಿ ನೀನು ಅಂತ ಅಂದ್ಬಿಟ್ಟು ಸಾವಿತ್ರಿ ಅಂತಾಳೆ, ನಿನ್ಗೆ ಮಾನ ಮರ್ಯಾದೆ ಇಲ್ವೇ ಅಂದಾಗ ವಿನಂತಿ, ಅಯ್ಯೋ ಆ ಮಾನ ಮರ್ಯಾದಿದ್ರು ಇವ್ರ್ಯಾಕೆ ಇಲ್ಲಿಗೆ ಬತ್ತಿದ್ರು, ಅಷ್ಟು ಗೊತ್ತಾಗಕ್ಕಿಲ್ವ ಇವ್ರಿಗೆ ಅಂತ ಅಂದ್ಬಿಟ್ಟು ವಿನಂತಿ ಅಂತಾಳೆ. ವಿದ್ಯೆಗೆ ತುಂಬಾ ನೋವಾಗ್ತಿರುತ್ತೆ ಅಪ್ಪ ಅಮ್ಮಂಗೆ ಆ ರೀತಿ ಅವಮಾನ ಮಾಡೋದೆಲ್ಲ. ಆದರೆ ಪಾಪ ಚೆಲುವರಾಜ್ ಅವರು ರತ್ನಮ್ಮಗಳು ಏನೂ ಮಾತಾಡಲ್ಲ. ಅಷ್ಟರಲ್ಲಿ ಭದ್ರ, ನೀನು ಇಲ್ಲಿ ಯಾಕೆ ಬಂದೆ, ನೀನು ಬಾ ಅಂತ ಹೇಳಿದ್ಯಾರು, ಹೊಂಟೋಯ್ತಾರೆ ಬಂದಿದ್ದಾರಿಗೆ ಸುಮ್ಕ ಇಲ್ಲ ಅಂತ ಒಯ್ತಾರೆ ನೀನು ಅಂತ ಭದ್ರ ಬರ್ತಾನೆ. ಅವಾಗ ಅಳಿಯಂದಿರಿಂದ, ಯಾವ ಅಳಿಯ ಅವೆಲ್ಲ ಮಾತು ನನ್ನ ಹತ್ರ ಇಟ್ಕೊಳ್ಳೇಬೇಡ, ಅಳಿಯನ ಸಂಬಂಧನೇ ಇಲ್ಲ ನಿನಗೂ ನನಗೂ, ಯಾವತ್ತು ನೀನು ನಮ್ಮ ಅಪ್ಪ ಹಿಂಗೆ ಮೋಸ ಮಾಡಿದ್ಯಾ ಅವತ್ತೇ ನೀನು ಅಳಿಯನೂ ಅಲ್ಲ, ನೀನು ಮಾವನೂ ಅಲ್ಲ, ನಾನು ಅಳಿಯನೂ ಅಲ್ಲ, ಒಯ್ತಾರೆ ಇಲ್ಲಿಂದ ಅಂದಾಗ, ಹಂಗಲ್ಲ ಅಳಿಯಂದಿರೆ ಹೇಳ್ದೆ ತಾನೆ, ಹಂಗಲ್ಲ ಹಿರಿ ಜೀವ ಅದ್ರದ್ದು ಮುಖ ದರ್ಶನ ಮಾಡ್ಕೊಂಡು ಅವ್ರ ಆಶೀರ್ವಾದ ತಗೊಂಡು ಇಲ್ಲಿಂದ ಹೋಗೋಣ ಅಂತ ಬಂದಿದ್ದೀನಿ, ದಯವಿಟ್ಟು ಅವ್ರ ಮುಖ ದರ್ಶನ ಮಾಡೋಕ್ಕೆ ಅವಕಾಶ ಕೊಡಿ, ಇನ್ನೇನು ಬೇಡ ನಾನು ಹೊಂಟೋಯ್ತೀನಿ ನೋಡ್ಕೊಂಡು ಅಂತ ಚೆಲುವರಾಜ್ ಅವ್ರು ಅಂತಾರೆ. ಯಾವುದು ಬೇಕಾಗಿಲ್ಲ ಒಯ್ತಾರೆ ಇಲ್ಲಿಂದ, ಯಾವ ಮುಖ ದರ್ಶನನೂ ಇಲ್ಲ ಏನಿಲ್ಲ ಒಯ್ತಾರೋ ಅಂತ ಭದ್ರ ಅಂತಾರೆ. ಅಷ್ಟರಲ್ಲಿ ಈಶ್ವರಿ, ನೋಡಿ ಚೆಲುವರಾಜ, ನಮ್ಮ ಮನೆಗೂ ನಿಮ್ಮ ಮನೆಗೂ ಮಾತುಕತೆ ಇಲ್ಲ, ನೀವು ಮಾಡಿರೋ ಬೇಜಾರಿಗೆ ನಮ್ಮ ಮನೆಯವ್ರು ಸಾನೆ ಹೊಂದ್ಕೊಂಬಿಟ್ಟಿದ್ವಿ, ನಮ್ಮ ಮಾವಂಗೂ ಸಾನೆ ಬೇಜಾರಾಗದೆ ಅವಮಾನ ಆಗದೆ, ದಯವಿಟ್ಟು ಇಲ್ಲಿಂದ ಹೊಂಟೋಗ್ಬಿಡು, ನಮ್ಮ ಮನೆ 2 ಮನೆಗೂ ಎಷ್ಟು ದ್ವೇಷ ಐತೆ ಅಂತ ನಿನಗೆ ಗೊತ್ತು, ಯಾಕೆ ಸುಮ್ಮನೆ ಜಗಳ ಮಾಡ್ತಿದ್ಯಾ, ಇಲ್ಲಿಂದ ಹೊಂಟ್ಬಿಡು ಅಂತ ಈಶ್ವರಿ ಅಂತಾರೆ. ಅವಾಗ ಚೆಲುವರಾಜರು ಏನು ಮಾತಾಡಲ್ಲ, ಹೋದ್ರೆ ಸರಿ ಇಲ್ಲಾಂದ್ರೆ ನನ್ನ ಕೈ ಮಾತಾಡ್ತದೆ ಅಂತ ಭದ್ರ ಮುಂದೆ ಬರ್ತಾರೆ. ಅವಾಗ ಗೋವಿಂದ ಅಡ್ಡ ಬಂದು, ಭದ್ರ ಅಂದಾಗ, ನೋಡು ಭದ್ರ, ಸಾವಿನ ಮನೇಲಿ ಇದೆಲ್ಲ ಹಿಂಗೆ ಮಾಡಬಾರ್ದು, ಅವ್ರು ಅವು ನೋಡೋಕೆ ಬಂದವ್ರೆ ನೋಡ್ಕೊಂಡು ಹೋಯ್ತಾರೆ, ಸ್ವಲ್ಪ ತಾಳ್ಮೆಗೆ ಇದ್ಬಿಡು ಭದ್ರ ಅಂತಂದಾಗ, ಚಿಕ್ಕಪ್ಪ ನಿಮಗೆ ಗೊತ್ತಿಲ್ಲ ಸುಮ್ಮನಿರಿ ಚಿಕ್ಕಪ್ಪ, ಇವ್ರು ತಪ್ಪು ಮಾಡಿರೋರು ಯಾವುದೇ ಕಾರಣಕ್ಕೂ ಇಲ್ಲಿ ಬರಬಾರ್ದು ಅಂತ ಭದ್ರ ಹೇಳ್ತಾರೆ. ಅವಾಗ ಯಾಕೆ ಬರಬಾರ್ದು ಅಂತ ವಿದ್ಯೆ ಬರ್ತಾಳೆ. ಅವಾಗ ಸಾವಿತ್ರಿ, ಅದೇ ಅನ್ಕೊಂಡೆ ನೀನು ಯಾಕೆ ಇನ್ನೂ ಬರಲಿಲ್ಲ ಅಂತ, ಬಾ ನೋಡ್ದೇನಪ್ಪ ಹೆಂಗೆ ವಹಿಸ್ಕೊಂಬತ್ತಾವಳೆ ಅಂದಾಗ, ಆಮೇಲೆ ಅಲ್ಲ ಯಾಕೆ ಬರಬಾರ್ದು ಅವ್ರು ನೋಡೋಕ್ಕೆ ಅಂತ ವಿದ್ಯೆ ಅಂತಾಳೆ. ಅವಾಗ ಭದ್ರ, ಯಾಕೆ ಮರ್ತೋಗ್ಬಿಟ್ಟ, ನಮ್ಮ ಅಪ್ಪ ಮಾಡಿರೋ ತಪ್ಪಿಗೆ ಯಾವುದೇ ಕಾರಣಕ್ಕೂ ನಮ್ಮ ಅಪ್ಪನ ನಾನು ಮಾತಾಡ್ಸೋಕ್ಕಿಲ್ಲ ಅಂತ ನೀನೇ ಅಂದಿದ್ದೆ ಅಂದಾಗ, ನಾನು ಅಂದಿದ್ದೆ, ನನಗೆ ಬುದ್ಧಿ ಐತೆ, ಮಾತು ತಪ್ಪಲ್ಲ, ನಾನು ಅಂದಿದ್ದು ಈ ಮನೆಗೂ ಅವ್ರ ಮನೆಗೂ ಸಂಬಂಧ ಬೆಳೆಸಲ್ಲ ಅಂತಲ್ಲ, ಅವರು ಈ ಮನೆಗೂ ಆ ಮನೆಗೂ ಸಂಬಂಧ ಬೆಳ್ಸೋಕ್ಕೆ ಬಂದಿಲ್ಲ, ಅವರು ಇಲ್ಲಿ ನಮ್ಮ ಅಜ್ಜಿನ ನಮ್ಮ ಅಮ್ಮಮ್ಮನ ನೋಡ್ಕೊಂಡು ಹೋಗೋಕ್ಕೆ ಬಂದವ್ರೆ, ಸಾವಿನ ಮನೆಗೆ ಬಂದು ಅಮ್ಮಮ್ಮನ ಆಶೀರ್ವಾದ ತಗೋಕ್ಕೆ ಬಂದವ್ರೆ, ಅದಕ್ಕೆ ನಾನು ಅವ್ರ ಪರವಾಗಿ ಮಾತಾಡ್ತೀನಿ ಅಂದಾಗ, ಆಮೇಲೆ ಸಾವಿತ್ರಿ, ನೋಡ್ದೇನಪ್ಪ ಭದ್ರ, ಅವ್ರ ಕಡೆನ ವಯಸ್ಕ ಬಂದೇ ಬಿಟ್ಲು ಇವಳು, ನೋಡ್ದಾ, ಹಂಗಾರೆ ಇಲ್ಲೆಲ್ಲರಿಗೂ ಅವ್ರು ಬರೋದು ಚೆನ್ನಾಗೈತೆ, ನಮಗೆ ಮಾತ್ರ ಸರಿಗಿಲ್ಲ ಅಂತ ಆಯ್ತು ಅಲ್ವೇನಪ್ಪ ಅಂತ ಅಂದ್ಬಿಟ್ಟು ಭದ್ರಂಗೆ ಎತ್ಕೊಡ್ತಾಳೆ. ಅವಾಗ ಭದ್ರ, ಇವಾಗ ಹೋಯ್ತಾ ಇದ್ರೆ ಸರಿ ಅಂತ ಅಂದ್ಬಿಟ್ಟು ತಿರ್ಗಾ ಮುಂದಕ್ಕೆ ಬರ್ತಾನೆ. ಅವಾಗ ಅವ್ರು ಹೋಗೋಕ್ಕಿಲ್ಲ ಅಂತ ವಿದ್ಯೆ ಬರ್ತಾಳೆ. ಏನು ಮಾತಾಡ್ತಿದ್ಯಾ ನೀನು, ಅವ್ರನ್ನೇ ವಯಸ್ಕ ಮಾತಾಡ್ತಿದ್ದೇನೆ ಅಂತ ಸಾವಿತ್ರಿ ಮತ್ತು ಈಶ್ವರಿ ಮಾತಾಡಿದಾಗ, ಹೌದು ತೆಪ್ಪು ಮಾಡಿರೋರಿಗೆ ಈ ಮನೆಗೆ ಬರೋಕ್ಕೆ ಎಟ್ಟಿಗೆ ಬರೋಕ್ಕೆ ಅವಕಾಶ ಇಲ್ಲ, ಅದು ನಾನು ಒಪ್ಕೋತೀನಿ, ಹಂಗಾದ್ರೆ ಈ ಮನೇಲಿ ತೆಪ್ಪು ಮಾಡಿರೋರು ಮಸ್ತಾಗವ್ರೆ, ಅವ್ರು ಯಾರು ಇಲ್ಲಿ ಇರೋಂಗೇ ಇಲ್ಲ ಅಂತ ಅಂದಿದ ತಕ್ಷಣ ಈಶ್ವರಿ ಮತ್ತು ಸಾವಿತ್ರಿ ಸೈಲೆಂಟಾಗಿ ನಿಂತ್ಕೊಂಡ್ಬಿಡ್ತಾರೆ. ಅವಾಗ ಇಲ್ಲಿರೋರೆ ನಮ್ಮ ಮಾವಯ್ಯನಿಗೆ ಅವಮಾನ ಆಗೋಕ್ಕೆ, ನಮ್ಮ ಮಾವಯ್ಯನಿಗೆ ಮುಸಿ ಬೆಳೆಯೋಕ್ಕೆ ಎಷ್ಟೋ ಜನ ಪ್ರಯತ್ನ ಮಾಡವ್ರೆ, ಅಂಥವರೆಲ್ಲ ಇಲ್ಲಿ ನಿಂತಿರ್ಬೇಕಾರೆ ಇವ್ರು ಯಾಕೆ ಬರಬಾರ್ದು ನೋಡೋಕ್ಕೆ, ಇವಾಗ ಹಂಗಂಗಿದ್ರೆ ಇಲ್ಲಿರೋರು ಯಾರು ನಿಂತ್ಕೊಳ್ಳೋಕ್ಕೆ ಸುಮಾರು ಜನಕ್ಕೆ ಅವಕಾಶನೇ ಇಲ್ಲ, ಪಟ್ಟಿ ಮಾಡಿಕೊಡ್ಲೆ ಯಾರ್ಯಾರು ಬೇಕು ಯಾರ್ಯಾರು ಬೇಡ ಅಂತ, ಅವಾಗ ಎಲ್ಲರೂ ಇಲ್ಲಿಂದ ಹೋಗ್ಬೇಕಾಯ್ತೈತೆ ಯಾರ್ಯಾರು ಹೋಗ್ಬೇಕು ಅಂತ
ಅಂತಂದ್ಬಿಟ್ಟು ವಿದ್ಯಾ ಅಂತಾಳೆ. ಆವಾಗ ಅಮ್ಮಮ್ಮ ಶಬ್ಬಾಷ್ ಹೊಡೆದ್ಲು ಪಾಯಿಂಟ್ ವಿದ್ಯಾ ಅಂತ ಅಮ್ಮಮ್ಮ ಮನ್ಸಲ್ಲಿ ಅನ್ಕೊಂತಿರ್ತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ಅದೇ ಸಮಯಕ್ಕೆ ಕ್ವಾಟ್ಲೆ, ಅಮ್ಮಮ್ಮ ಇಲ್ಲಿ ಗಲಾಟೆ ನಡೀತಾ ಇದೆ, ಇನ್ನೊಂದು ಕೆಲಸ ಮಾಡು, ಜ್ಯೂಸ್ ತಂದಿದ್ದೀನಿ ಕುಡ್ಕೊಬಿಡು ಅಂತ ಅಂದ್ಬಿಟ್ಟು ಜ್ಯೂಸನ್ನು ಪೈಪ್ ಹಾಕ್ಬಿಟ್ಟು ಅಜ್ಜಿ ಕೈ ಕೊಟ್ಬಿಡ್ತಾರೆ. ಅಜ್ಜಿ ಪೂರ್ತಿ ಕುಡ್ಕೊಂಬಿಡ್ತಾರೆ. ಅವಾಗ ಬಾ ಕ್ವಾಟ್ಲೆ ಈಗ ಸಮಾಧಾನ ಆಯಿತು ಕಣ್ಲ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅನ್ಕೊಂತಾರೆ. ಆಮೇಲೆ ಸರಿ ಅಂದ್ಬಿಟ್ಟು ವಿದ್ಯೆ ಹಂಗಂತಾಳೆ, ನಮ್ಮ ಮಾವನಿಗೆ ಎಷ್ಟೋ ಅವಮಾನ ಮಾಡೋರು ಅವ್ರು ಯಾರೂ ಇರಬಾರ್ದು, ಅವರೆಲ್ಲ ಹೋಗ್ಬೇಕಾಯ್ತೈತೆ ಅಷ್ಟೇ. ಹೌದು ಇವ್ರು ಬಂದಿದ್ದೇನು ತೆಪ್ಪು, ಇನ್ನೂ ಈ ಇಸ್ಯ ಕೋರ್ಟಲ್ಲೈತೆ, ಕೋರ್ಟು ಡಿಸೈಡ್ ಮಾಡಬೇಕು, ಕೋರ್ಟ್ ನಿರ್ಧಾರ ಮಾಡ್ತದೆ ಈ ಹಟ್ಟಿಗೂ ಆ ಹಟ್ಟಿಗೂ ಸಂಬಂಧ ಬೇಕಾ ಬೇಡವಾ ಅಂತ ಹೇಳ್ಬಿಟ್ಟು. ನೀವೇನು ಮಾತಾಡೋ ಅವಶ್ಯಕತೆ ಇಲ್ಲ. ಅಲ್ಲಿ ಗಂಟ ನಾನು ಈ ಮನೆ ಸೊಸೆ, ಇವರು ಹಟ್ಟಿ ಬೀಗರು, ಇದನ್ನ ಯಾರೂ ಬದಲಾಯಿಸೋಕ್ಕಾಗಕ್ಕಿಲ್ಲ, ಅರ್ಥ ಐತೆ ಎಲ್ಲರಿಗೂ ಅಂತ ಅಂದ್ಬಿಟ್ಟು ಅಂತಾಳೆ ವಿದ್ಯೆ. ಅವಾಗ ಭದ್ರ, ಏನು ಮಾತಾಡ್ತಿದ್ಯಾ ನೀನು ಅಂದಾಗ, ಹೌದು ನಾನು ಸರಿಯಾಗೇ ಮಾತಾಡ್ತಾ ಇದ್ದೀನಿ, ಯಾಕೆ ಸಾವಿನ ಮನೇಲಿ ಎಂಥವ್ರು ಬಂದರೂ ನಮ್ಮ ಶತ್ರುಗಳು ಬಂದ್ರೂ ಅವಕಾಶ ಮಾಡಿಕೊಡ್ಬೇಕು ಅಂತ ಗೊತ್ತಿಲ್ವೇ ನಿಮ್ಗೆ ಯಾರಿಗೂ? ಹೇಳಿ ಮಾವಯ್ಯ ನೀವೇನೇನೆ ಅಂತ ಅಂದ್ಬಿಟ್ಟು ವಿದ್ಯಾ ಶಿವರಾಮೇಗೌಡರಿಗೆ ಹೇಳ್ತಾಳೆ. ಆಮೇಲೆ ಗೋವಿಂದವರು, ಭದ್ರ ಸ್ವಲ್ಪ ಸುಮ್ಕಿರಪ್ಪ, ಅವ್ರು ಬಂದಿರೋದು ಅಮ್ಮಮ್ಮನ ದರ್ಶನ ಮಾಡೋಕ್ತಾನೆ, ಯಾಕೆ ಇಷ್ಟೊಂದು ಮಾಡ್ತಿದ್ಯಾ, ಸುಮ್ಕಿರು, ಅವ್ರು ನೋಡ್ಕೊಂಡು ಹೊಂಟೋಯ್ತಾರೆ ಅಂತ ಅಂದ್ಬಿಟ್ಟು ಗೋವಿಂದವ್ರು ಅಂತಾರೆ. ಭದ್ರ ಮತ್ತೆ ಕೋಪ ಕಮ್ಮಿನೇ ಮಾಡ್ಕೊಳ್ಳಲ್ಲ. ಅಷ್ಟರಲ್ಲಿ ಮತ್ತೆ ಅಜ್ಜಿ ಕ್ವಾಟ್ಲೇನ ಕರೀತಾರೆ. ಅನ್ಕೊಂಡು, ಏನು ಅಮ್ಮಮ್ಮ ನಿಂದು ಅಂದಾಗ, ಲೋ ಇವ್ರು ಇಷ್ಟೊಂದು ಜಗಳ ಮಾಡ್ಕೋತವ್ರೆ, ಹೋಗೋಸಿ ಸಮಾಧಾನ ಮಾಡಲ ಅಂದಾಗ, ನಾನು ಏನು ಮಾಡಲಿ, ಒಂದು ಕೆಲಸ ಮಾಡಲಾ, ಮಚ್ಚು ಎಲ್ಲ ಕೊಟ್ಬಿಡ್ಲ ಅವ್ರ ಕೈಗೆ, ಇನ್ನೂ ಜಾಸ್ತಿ ಜಗಳ ಮಾಡಿ ಅಂತ ಕ್ವಾಟ್ಲೆ ಹೇಳ್ತಾನೆ. ಲೋ ಹಂಗಲ್ಲ ಕಣ್ಲ, ಅಮ್ಮಮ್ಮ ಇದ್ದಿದ್ರೆ ಇಷ್ಟೊಂದು ಜಗಳಕ್ಕೆಲ್ಲ ಅವಕಾಶ ಮಾಡಿಕೊಡ್ತಿದ್ರ, ಅಮ್ಮಮ್ಮ ಇದ್ರೆ ಎಲ್ಲ ಸಮಾಧಾನ ಮಾಡ್ತಿದ್ರು ಅಂತ ಹೇಳೋಗಲ್ಲ, ಏನೋ ಒಂದು ಮಾಡೋಗಲ್ಲ ಅಂತಂದಾಗ, ಸರಿ ಮಮ್ಮ ಈಗ ಒಂಟೆ ಅಂತ ಅಲ್ಲಿಂದ ಹೋಯ್ತಾನೆ. ಕ್ವಾಟ್ಲೆ, ಎಲ್ಲ ಸ್ವಲ್ಪ ಸುಮ್ಕಿರ್ತೀರಾ ಅಂದಾಗ, ಅಲ್ಲ ಮಾವಯ್ಯ ನೀವೇ ಹೇಳಿ, ಇವಾಗ ಇಲ್ಲಿ ಇವ್ರು ಬಂದಿರೋದು ತೆಪ್ಪೇನೈತೆ, ನಮ್ಮ ಅಮ್ಮಮ್ಮನ ನೋಡೋಕೆ ತಾನೇ ಇವ್ರು ಬಂದಿರೋದು, ನೀವೇ ಎಷ್ಟೊಂದು ಮನೆಗಳಲ್ಲಿ ಹೋಗಿ ಎಷ್ಟೋ ಊರುಗಳಲ್ಲಿ ನ್ಯಾಯ ಮಾಡಿದ್ದೀರಾ, ನಾನು ಕಣ್ಮುಂದೆ ನಾನು ನೋಡಿದ್ದೀನಿ ಮಾವಯ್ಯ. ನೋಡ್ರಪ್ಪ, ಸಾವಿನ ಮನೆಗೆ ಶತ್ರುಗಳು ಬಂದರೂ ನಾವು ಮಕ್ಕ ನೋಡೋಕೆ ಅವಕಾಶ ಮಾಡಿಕೊಡ್ಬೇಕು, ದಯವಿಟ್ಟು ಅವಕಾಶ ಮಾಡಿಕೊಡಿ, ಯಾರು ಏನು ಗಲಾಟೆ ಮಾಡ್ಕೋಬೇಡಿ ಅಂತ ನೀವೇ ನ್ಯಾಯ ಕೊಟ್ಟು ಬಂದಿದ್ದೀರಾ ಮಾವ, ಇವಾಗ ನಮ್ಮ ಮನೇಲಿ ಹಿಂಗಿರ್ಬೇಕಾದ್ರೆ ನೀವೇ ನ್ಯಾಯ ಕೊಡಬೇಕು ತಾನೆ, ಹೇಳಿ ಮಾವ ಅಂದಾಗ ಭದ್ರ, ಏ ಕ್ವಾಟ್ಲೆ ಅಂತಂದಾಗ, ಅಂಟಮ್ಮ ಸುಮ್ಕಿರು ಅಂಟಮ್ಮ, ದಾನದಲ್ಲಿ ದಾನ ಸಮಾಧಾನ, ನೀನು ಸ್ವಲ್ಪ ಸಮಾಧಾನವಾಗಿರು, ಯಾಕೆ ಹಿಂಗೆ ಆಡ್ತಿದ್ಯಾ, ಕೋಪ ಮಾಡ್ಕೋಬೇಡ ಅಂತಮ್ಮ, ಸ್ವಲ್ಪ ಸಮಾಧಾನ ಮಾಡ್ಕೊ, ನೀವು ಹೇಳಿ ಮಾವಯ್ಯ ಅಂತ ಅಂದ್ಬಿಟ್ಟು ಶಿವರಾಮೇಗೌಡರಿಗೆ ಇವರು ಕ್ವಾಟ್ಲೆ ಹೇಳ್ತಾರೆ. ಅವಾಗ ಶಿವರಾಮೇಗೌಡರು ಸ್ವಲ್ಪ ಹೊತ್ತು ಯೋಚನೆ ಮಾಡಿಬಿಟ್ಟು, ಭದ್ರ ಸುಮ್ಕಿರು ಅಂದಾಗ, ಅಪ್ಪಯ್ಯ ಸುಮ್ಕಿರು ಅಂತ ಹೇಳಿದೆ, ನೋಡಪ್ಪ ಇದು ನಮ್ಮಮ್ಮಮ್ಮ ನಮ್ಮನ್ನು ಬಿಟ್ಟು ಹೋಗಿದ್ದಾರೆ, ಇವತ್ತು ನಾವೆಲ್ಲ ದುಃಖದಲ್ಲಿದ್ದೀವಿ, ಇಂಥ ಸಮಯದಲ್ಲಿ ಯಾರೇ ಬಂದರೂ ಅವ್ರ ಮುಖದರ್ಶನಕ್ಕೆ ನಾವು ಅವಕಾಶ ಮಾಡಿಕೊಡ್ಬೇಕು ಕಣಪ್ಪ, ಇವಾಗ ಅವ್ರು ಬಂದಿದ್ದಾರೆ ತಾನೇ, ಅವನ ಮುಖದರ್ಶನ ಮಾಡ್ಕೊಂಡು ಹೋಯ್ತಾರೆ, ದಯವಿಟ್ಟು ಎಲ್ಲ ಸುಮ್ಕಿದ್ಬಿಡಿ, ಬಿಡಿ ಜಾಗ ಬಿಡಿ ಅವ್ರಿಗೆಲ್ಲನೂ ಅಂತ ಅಂದ್ಬಿಟ್ಟು ಅಂದಿದ ತಕ್ಷಣ ಎಲ್ಲ ಜಾಗ ಬಿಟ್ಬಿಟ್ಟು ಸುಮ್ಮನೆ ಆಯ್ತಾರೆ. ಇಲ್ಲಿ ಈಶ್ವರಿ ಮತ್ತು ವಿನಂತಿ, ಚಿತ್ರ, ಸಾವಿತ್ರಿಗೆಲ್ಲ ಮುಖ ಸ್ಟಪ್ಪಾಗ್ಬಿಡುತ್ತೆ, ಇವ್ರು ಹೇಳ್ದಂಗೆ ನಡೆದೋಯ್ತಲ್ಲ, ಇಲ್ಲೂ ವಿದ್ಯುನ್ ಮತ್ತೆ ಎಲ್ಲ ನಡೀತಲ್ಲ ಅಂತ ಅಂದ್ಬಿಟ್ಟು ಮುಖ ಸ್ಟಪ್ಪ ಮಾಡ್ಕೊಂಡು ಕೂತಿರ್ತಾರೆ. ಆಮೇಲೆ ಸರಿ ಅಂತ ಹೇಳ್ಬಿಟ್ಟು ಚೆಲ್ವಣ್ಣವ್ರು ಬಂದು ಅಮ್ಮಮ್ಮಂಗೆ ಹಾರ ಹಾಕ್ಬಿಟ್ಟು ನಮಸ್ಕಾರ ಮಾಡ್ಕೊತಾರೆ. ರತ್ನಮ್ಮವ್ರು ನಮಸ್ಕಾರ ಮಾಡ್ಕೊಂಡು ಮತ್ತು ಸರ್ವ ಎಲ್ಲ ಅಲ್ಲೇ ನಮಸ್ಕಾರ ಮಾಡ್ಕೊಂಡು ರತ್ನಮ್ಮವ್ರು ಮೋಹನವ್ರ ಪಕ್ಕ ಕೂತ್ಕೊಳ್ತಾರೆ. ಅವಾಗ ಮೋಹನವರು, ನೋಡ್ದೆ ರತ್ನಿ, ನಮ್ಮನೆ ನಂದಾದೀಪನೇ ಆರೋಯ್ತು, ನಮ್ಗೆ ಯಾರು ಇವಾಗ ಮಾರ್ಗದರ್ಶನ ತೋರಿಸೋರು ನೋಡ್ದ ಅಂತ ಅಂದ್ಬಿಟ್ಟು ಮೋಹನವ್ರು ಹೇಳ್ತಿರ್ತಾರೆ. ಅವಾಗ ರತ್ನಮ್ಮವರು ಅಂದರೆ ವಿದ್ಯಾರಮ್ಮ, ಅವರೇ ನಿಮ್ಮನೆ ನಂದಾದೀಪ ಅಲ್ಲ, ಎಲ್ಲರ ಮನೆ ನಂದಾದೀಪ ಆರೋದಂಗೆ ಆಯಿತು, ನಮ್ಮನೆ ನಂದಾದೀಪನೂ ಆರೋದಂಗೆ ಆಯಿತು, ಯಾಕೆಂದರೆ ಯಾವಾಗ ಬಂದರೂ ರತ್ನಿ ಹಂಗೆ ಮಾಡು ಹಿಂಗೆ ಮಾಡು ಅಂತ ನನಗೆ ಮಾರ್ಗದರ್ಶನ ಕೊಟ್ಟು ನನಗೆ ಹೇಳ್ಕೊಡ್ತಾಯಿದ್ರು. ಇವತ್ತು ಅಮ್ಮಮ್ಮ ಹೋಗಿರೋದು ನಮ್ಗೆಲ್ಲರಿಗೂ ಸಾನೇ ದುಃಖ ಆಯ್ತೈತೆ, ಅಮ್ಮಮ್ಮ ಇನ್ನೂ ಇರಬೇಕಾಗಿತ್ತು, ನಮ್ಮನ್ನೆಲ್ಲ ಬಿಟ್ಟು ಅವ್ರು ಹೋಗ್ಬಾರ್ದಾಗಿತ್ತು ಅಂದ್ಬಿಟ್ಟು ರತ್ನಮ್ಮ ಮೋಹನೆಲ್ಲ ಹತ್ಕೊಂಡು ಕೂತಿರ್ತಾರೆ. ವಿದ್ಯೆ ಕೂಡ ಅಲ್ಲೇ ಕೂತ್ಕೊಂಡು ಅಳ್ತಾ ಇರ್ತಾಳೆ, ಚೆಲ್ವಣ್ಣವರು ಅಳ್ತಾ ಇರ್ತಾರೆ. ಕ್ವಾಟ್ಲೆ ಶಪ್ಪ ಹೆಂಗೋ ಜಗಳ ನಿಂತ್ಕೊಂಡೆಲ್ಲ ಸಮಾಧಾನ ಆದ್ರಲ್ಲ ಅಂತ ಅಂದ್ಬಿಟ್ಟು ಕ್ವಾಟ್ಲೆ ಸಮಾಧಾನ ಮಾಡ್ಕೋತಾರೆ. ಮತ್ತು ಅಮ್ಮಮ್ಮನಿಗೂ, ಯಪ್ಪ ಹೆಂಗೋ ಸಮಾಧಾನ ಆಯಿತು, ನಾನು ಅಂದ್ಕೊಂಡಂಗೆ ಎಲ್ಲ ಆಗ್ಬಿಟ್ರೆ ಸಾಕು ಕಣಪ್ಪ ಅಂತ ಅಂದ್ಬಿಟ್ಟು ಅಮ್ಮಮ್ಮ ಅನ್ಕೊಂತಿರ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ಮುಗಿಯುತ್ತೆ ಸ್ನೇಹಿತರೆ, ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್. ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಯಾರ್ಯಾರು ವಿಡಿಯೋ ನೋಡಿದ್ರೆ ಸಪೋರ್ಟ್ ಮಾಡಿದ್ರೆ ತುಂಬ 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 ಧನ್ಯವಾದಗಳು. ನಾನು ಪ್ರತಿ ವಿಡಿಯೋದಲ್ಲೂ ನಿಮ್ಮ ರಿಕ್ವೆಸ್ಟ್ ಮಾಡ್ತಾಯಿದ್ದೀನಿ, ಮೊದಲನೇ ಸತಿ ನೋಡೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ, ದಯವಿಟ್ಟು ಫಸ್ಟ್ ಟೈಮ್ ನೋಡೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ತಮ್ಮ ಅನಿಸಿಕೆ ಅಭಿಪ್ರಾಯ ಏನೇ ಇದ್ರೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.